ನಮಸ್ತೆ ಸ್ನೇಹಿತರೆ, ನಮ್ಮ ಆಲ್ ಇನ್ ಒನ್ ಅಡ್ಡ ಯೂಟ್ಯೂಬ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಕ್ಯಾರೆಟ್ ಹೋಳಿಗೆ ಮಾಡ್ತಾ ಇದ್ದೀವಿ. ಸವಿತಾ ಇವತ್ತು ಸ್ಪೆಷಲ್ ಆಗಿ ಕ್ಯಾರೆಟ್ ಹೋಳಿಗೆ ಮಾಡ್ತಿದ್ದಾರೆ. ಇವತ್ತು ಮೊದಲನೇದಾಗಿ ಒಂದು ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಸವಿತಾ. ಅದಕ್ಕೆ ವಾಟರ್ ಹಾಕ್ಬಿಟ್ಟು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಓಕೆ, ಫಸ್ಟ್ ಮೈದಾ ಹಿಟ್ಟನ್ನ ಕಲಸಿ ಇಟ್ಕೊತಾ ಇದ್ದಾರೆ. ನೀರು ಸ್ವಲ್ಪ ಹಾಕ್ಬಿಟ್ಟೆ. ಇದನ್ನ ಗಟ್ಟಿಯಾಗಿ ನಿಬ್ಬಾರ್ದು, ಸ್ಮೂತಾಗಿ ಕಲಿಸ್ಬೇಕು ಸವಿತಾ ಹಿಟ್ಟನ್ನ. ಓಕೆ, ಸ್ವಲ್ಪ ತೆಳುವಾಗೇ ಇರಬೇಕಲ್ಲ, ಗಟ್ಟಿಯಾಗಿರಬಾರ್ದು. ಹೋಳಿಗೆ ತಟ್ಟಕ್ಕೆ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ. ಈ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು ಸವಿತಾ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ. ಒಂದು 5 ಮಿನಿಟ್ಸ್ ನೆನೆಯಕ್ಕೆ ಬಿಡೋಣ. ಇದನ್ನು ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಹಿಟ್ಟು ನೆನ್ಕೊಳ್ಳಿ. ಅಷ್ಟೊತ್ತಿಗೆ ನಾವು ಕ್ಯಾರೆಟನ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಮೆತ್ತಗಾಗಿ ಪರ್ಫೆಕ್ಟ್ ಆದ ಕ್ವಾಂಟಿಟಿಲಿ ಬರುತ್ತೆ. ಅಷ್ಟರಲ್ಲಿ ಕ್ಯಾರೆಟ್ ರೆಡಿ ಮಾಡ್ಕೊಳ್ಳೋಣ. ಓಕೆ ಸವಿತಾ, ಕ್ಯಾರೆಟ್ ಹೂರಣ ರೆಡಿ ಮಾಡ್ಕೊಳ್ಳೋಣ ಇವಾಗ. ಸರಿ, ಓಕೆ. ಓಕೆ ನಂದಿನಿ, ಇವಾಗ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳಿಕ್ಕೆ ಹೂರಣ ರೆಡಿ ಮಾಡ್ಕೊತಾ ಇದ್ದೀವಿ. ಕ್ಯಾರೆಟ್ನ ಮೊದಲು ಈ ಮಿಕ್ಸಿ ಜಾರ್ಗೆ ಈ ರೀತಿ ದಪ್ಪದಾಗೆ ತುರಿದಿಟ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಗ್ರೈಂಡರ್ ಮಾಡ್ತೀವಲ್ವಾ, ಅದಕ್ಕೋಸ್ಕರ. ಓಕೆ, ಇದನ್ನು ಮಿಕ್ಸಿ ಜಾರ್ಗೆ ಕ್ಯಾರೆಟ್ ಹಾಕೊತಾ ಇದ್ದೀವಿ. ನೆಕ್ಸ್ಟ್ ಕ್ಯಾರೆಟ್ ಜೊತೆಗೆ ಒಂದು ಏಲಕ್ಕಿ ಹಾಕೋಣ. ಒಂದು ಏಲಕ್ಕಿ ಹಾಕೋಬೇಕು ಸ್ವಲ್ಪ ಫ್ಲೇವರ್ಗೆ. ಕ್ಯಾರೆಟ್ ಒಳಗೆ ತುಂಬ ಸ್ಪೆಷಲ್ ಆಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಈಸಿ, ಇಷ್ಟೇ, 2-3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಒಂದು 2 ಏಲಕ್ಕಿ ಸಾಕು, 4 ಬೇಡ ಅನ್ಸುತ್ತೆ ನನಗೆ. ಅಂದರೆ ಇನ್ನೆರಡು ಕಡಲೆ ಬೀಜದ ಹೋಳಿಗೆ ಮಾಡೋಣ ಅಂತಂದೇಳಿ ಅದಕ್ಕೆ. ಇದೇ ಹಿಟ್ಟು ಮೈದಾ ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದೇ ಹಿಟ್ಟಿಗೆನೆ 2 ಕಡಲೆ ಬೀಜಕ್ಕೆ ಹಾಕೊಳ್ಳೋಣ, 2 ಕ್ಯಾರೆಟ್ಗೆ ಹಾಕೊಳ್ಳೋಣ ಸವಿತಾ. ಏಲಕ್ಕಿನ ಬಿಡಿಸ್ಬಿಟ್ಟು ಹಾಕ್ತಿದ್ದೀರಾ? ಹಾಂ ಸವಿತಾ, 2 ಏಲಕ್ಕಿ ಸಾಕು. ಎಷ್ಟು ತೊಗೊಂಡಿದ್ದೀರಾ ಕ್ಯಾರೆಟ್? 1/4 kg ಎಷ್ಟು ತೊಗೊಂಡಿದ್ದೀರಾ? ಹಾಂ, 2 ಕ್ಯಾರೆಟ್ ಸವಿತಾ, 1/4 kg ಅಷ್ಟೇ. ಇವಾಗ ಇದನ್ನು ಮಿಕ್ಸಿಗೆ ಗ್ರೈಂಡರ್ ಮಾಡ್ಕೊಳ್ಳೋಣ ಸವಿತಾ. ಓಕೆ, 1/4 kg ಅಷ್ಟಲ್ಲಿ ಎಷ್ಟಾಗುತ್ತೆ ಹೋಳಿಗೆ? ಒಂದು 7 ಆಗುತ್ತಾ? ತಳ್ಳಗೆ ಮಾಡಿದರೆ ಒಂದು 10-15 ಆಗುತ್ತೆ ಸವಿತಾ. ದಪ್ಪ ಇಷ್ಟಪಡೋರಿಗೆ ಒಂದು 7 ಆಗುತ್ತೆ. ಈಸಿಯಾಗಿ ಮಾಡ್ಬೋದಲ್ಲ, ತುಂಬಾ ಬೇಗನೆ ಕ್ವಿಕ್ಕಾಗಿ ಆಗುತ್ತೆ. ಬನ್ನಿ ಮಾಡೋಣ. ಸರಿ, ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಓಕೆ ಸರ್. ಹಿಟ್ಟನ್ನ ಮಿಕ್ಸಿ ಗ್ರೈಂಡರ್ ಮಾಡಿಬಿಟ್ಟು ತುರ್ಕೊಂಡು ಈ ಕ್ವಾಂಟಿಟಿಗೆ ಗ್ರೈಂಡ್ ಮಾಡ್ಕೊಂಡಿದ್ದೀವಿ ತರಿಯಾಗಿ. ಇದನ್ನ ಇವಾಗ ಒಂದು ಬಾಣಲೆನಲ್ಲಿ ತುಪ್ಪದಲ್ಲಿ ಹುರ್ಕೊಳ್ಳೋಣ ಇವಾಗ. ಸವಿತಾ, ಗ್ಯಾಸ್ ಮಾಡಿಬಿಟ್ಟು ತುಪ್ಪದಲ್ಲಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ, ಹಸಿ ಸ್ಮೆಲ್ ಎಲ್ಲ ಹೋಗೋ ತನಕ. ಇದಕ್ಕೆ ಹಾಗೆ ಸಕ್ಕರೆ ಹಾಕ್ಬಿಟ್ಟು ಓಕೆ, ಇವಾಗ ಗ್ಯಾಸ್ ಲಿಡ್ನ ಆನ್ ಮಾಡಿಬಿಟ್ಟು ಬಾಳಿಗೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕೊಳ್ಳೋಣ ಸವಿತಾ. ಒಂದು 2 ಸ್ಪೂನಷ್ಟು. ಓಕೆ, ನೋಡಿ ಸವಿತಾ, 2 ಸ್ಪೂನ್ ಸಾಕಾಗಿ? ಸಾಕು 2 ಸ್ಪೂನು. ಅದಕ್ಕೆ ತುಪ್ಪ ಕಾದಿದ ತಕ್ಷಣ ಕ್ಯಾರೆಟ್ನ ತುರ್ದಿ ಮತ್ತು ಗ್ರೈಂಡ್ ಮಾಡ್ಕೊಂಡಿರ್ತೀವ ತರಿಯಾಗಿ, ಅದನ್ನು ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ, ಹುರ್ಕೊಳ್ಳೋಣ ನೀಟಾಗಿ. ಲೋ ಫ್ಲೇಮಲ್ಲೇ ಇರಲ್ಲ ಸವಿತಾ? ಹಾಂ, ಲೋ ಫ್ಲೇಮಲ್ಲೇ ಇರಲಿ ಫಸ್ಟು. ಓಕೆ, ಆಮೇಲೆ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳೋಣ. ಇದು ನೀವು ಈ ತುಪ್ಪನ ಮನೇಲೇ ಮಾಡಿದ್ದಲ್ವಾ? ಹಾಂ, ಮನೇಲೇ ಮಾಡಿದ್ದು. ಅವತ್ತು ಬೆಣ್ಣೆ ಇತ್ತಲ್ವ, ಕಾಯಿಸ್ತಾ ಇದ್ದೀನಿ. ಹಾಂ, ಹೌದು. ಅಂಗಡಿಗಳಲ್ಲಿ ಚೆನ್ನಾಗಿರಲ್ಲ ತುಪ್ಪ, ಬೆಣ್ಣೆ. ಹೌದು. ಓಕೆ, ಇವಾಗ ತುಪ್ಪ ಕಾದಿದೆ ಸವಿತಾ. ಅದಕ್ಕೆ ಈ ಗ್ರೈಂಡರ್ ಮಾಡ್ಕೊಂಡಿರೋ ಕ್ಯಾರೆಟ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಸವಿತಾ, ಎಷ್ಟು ಚೆನ್ನಾಗಿ ಗ್ರೈಂಡರ್ ಮಾಡಿರೋ ಕ್ಯಾರೆಟು ಘಮ ಘಮ ಅಂತ ಫ್ಲೇವರ್ ಬರುತ್ತೆ. ಈ ರೀತಿ ತರಿಯಾಗಿಯೇ ರುಬ್ಕೊಬೇಕು, ಚೆನ್ನಾಗಿರುತ್ತೆ. ಜಾಸ್ತಿ ದಪ್ಪ ಇದ್ದರೆ ಹೋಳಿಗೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೊಳ್ಳೋಣ ಸವಿತಾ, ಇಲ್ಲಾಂದರೆ ಸಿಗೋಗ್ಬಿಡುತ್ತೆ. ಓಕೆ, ಫ್ರೈ ಮಾಡ್ಕೊತಾ ಇರಿ. ಹಾಂ ನಂದಿನಿ, ರೆಡಿಯಾಗಿದೆ ಅಲ್ಲ ಈಗ? ಹಾಂ, ಇವಾಗ ಸಾಕು. ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಹಾಕ್ಬಿಟ್ಟು ಈ ರೀತಿ ಹಸಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಸಕ್ಕರೆ ಹಾಕೋಣ ಇದಕ್ಕೆ. ಓಕೆ ಸರ್. ಸ್ವಲ್ಪ ಅದಕ್ಕೆ ಮ್ಯಾಚ್ ಆಗೋಷ್ಟು ಸಕ್ಕರೆ ಒಂದು ಬೌಲ್ನಷ್ಟು ಹಾಕೋಣ ಸವಿತಾ. ಅದಕ್ಕೆ ಸ್ವೀಟ್ ನೋಡಿಕೊಂಡು, ಯಾಕಂದರೆ ಕ್ಯಾರೆಟು ಸ್ವೀಟ್ ಇರುತ್ತೆ, ಆದಷ್ಟು ಒಂದು ಸ್ವಲ್ಪನೇ ಹಾಕೋಣ ಸಕ್ಕರೆ ಅಲ್ವಾ? ಓಕೆ, ಅದು ಟೇಸ್ಟ್ ನೋಡ್ಕೊಂಡು ಬೇಕಂದರೆ ಹಾಕೊಳ್ಳೋಣ. ಸಾಕಾಗುತ್ತೆ ಅನಿಸುತ್ತೆ ಸವಿತಾ ಇಷ್ಟು. ಯಾಕಂದರೆ ಕ್ಯಾರೆಟು ಸ್ವೀಟು, ಸಕ್ಕರೆನೂ ಸ್ವೀಟ್ ಅಲ್ಲ. ಸಿಹಿ ತಿನ್ನೋರಿದ್ರೆ 1 ಬೌಲಿಗೆ 2 ಬೌಲ್ ಸಕ್ಕರೆ ಹಾಕ್ಕೋಬೋದು. 1 ಬೌಲ್ ಕ್ಯಾರೆಟ್ಗೆ 1 ಬೌಲ್ ಸಕ್ಕರೆ ಸಾಕು. ಕರೆಕ್ಟ್ ಇರಬೇಕು, ಜಾಸ್ತಿ ಸ್ವೀಟ್ ಇದ್ರೂ ತಿನ್ನೋಕ್ಕಾಗಲ್ಲ. ಸ್ವೀಟ್ ತಿನ್ನಲ್ಲ ಅಂದರೆ 1 ಬೌಲ್ಗೆ 3/4 ಭಾಗ ಅರ್ಧ ಕಪ್ ಹಾಕೊಂಡು ಸಾಕಾಗುತ್ತೆ.
ಇವಾಗ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರ್ತಾ ಇದೆ. ಹಾಂ, ಇವಾಗ ಪರ್ಫೆಕ್ಟ್ ಕ್ವಾಂಟಿಟಿಲಿ ರೆಡಿ ಆಗಿದೆ. ಇವಾಗ ಲೋ ಫ್ಲೇಮಲ್ಲಿ ಹಾಕ್ಬಿಟ್ಟೆ ಸಕ್ಕರೆನ ಬೇಯಿಸ್ಕೋಬೇಕು ಸವಿತಾ. ಓಕೆ, ನೆಕ್ಸ್ಟ್ ಇವಾಗ ಇದನ್ನ ಸ್ಟಾಪ್ ಮಾಡೋಣ. ಈ ಬೌಲ್ಗೆ ಸಕ್ಕರೆ ಹಾಕಿರೋದನ್ನ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೈದಾ ಹೋಳಿಗೆ ತಟ್ಟೋಣ. ಮೈದಾ ಹಿಟ್ಟಲ್ಲಿ ಇದನ್ನ ತುಂಬಿಟ್ಟು ಸೇಮ್ ಹೋಳಿಗೆ ಥರನೇ ಸವಿತಾ. ಓಕೆ, ಬನ್ನಿ ಮಾಡೋಣ. ಇದು ಕ್ಯಾರೆಟ್ನ ಮೈದಾ ಹಿಟ್ಟಲ್ಲಿ ಹಾಕ್ಬಿಟ್ಟು ತುಂಬಿ ತಟ್ಬಿಟ್ಟು ಬೇಯಿಸೋದು. ಓಕೆ, ಬನ್ನಿ. ನಂದಿನಿ, ಹಿಟ್ಟು ಈ ರೀತಿ ನೀಟಾಗಿ ನೆಂದಿದೆ. ಈ ಪ್ಲಾಸ್ಟಿಕ್ ಕವರ್ಗೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಸವಿತಾ. ಓಕೆ, ಆಯಿಲ್ ಹಾಕ್ಬಿಟ್ಟು ಈ ಹಿಟ್ಟನ್ನ ಕೈಲೇ ಹಿಂಗೆ ನೀಟಾಗಿ ತಟ್ಟಿ ಹೋಳಿಗೆ ಥರನೇ ಸವಿತಾ. ಈಗ ಪೂರ್ಣ ಕ್ಯಾರೆಟ್ನ ಹಿಂಗೆ ಉಂಡೆ ಮಾಡ್ಕೊಂಡ್ಬಿಟ್ಟು ಈ ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಸೇಮ್ ಹೋಳಿಗೆ ಥರನೇ. ಓಕೆ, ಈ ರೀತಿ ಹೋಳಿಗೆ ಥರ ಸ್ವಲ್ಪ ರೌಂಡ್ ಶೇಪಲ್ಲಿ ತಟ್ಕೊಳ್ಳೋಣಲ್ಲ. ಸವಿತಾ. ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವಾ. ಆಲ್ಮೋಸ್ಟ್ ಯಾರಿಗೂ ಗೊತ್ತಿರಲ್ಲ, ನಮಗೂ ಗೊತ್ತಿರಲಿಲ್ಲ. ಇದೆ ಫಸ್ಟ್ ಟೈಮ್ ನಾವು ಮಾಡ್ತಿರೋದು, ಟ್ರೈ ಮಾಡ್ತಿದ್ದೀವಿ. ಬಟ್ ಫಸ್ಟ್ ಟೈಮೇನೆ ಚೆನ್ನಾಗಿ ಬರ್ತದೆ, ಚೆನ್ನಾಗಿ ಬಂದಿದೆ. ಯಾವುದು ಈಸಿಯಾಗಿದೆ. ನಾರ್ಮಲ್ ಹೋಳಿಗೆಗಿಂತನೂ ಈ ಹೋಳಿಗೆ ತುಂಬಾ ಈಸಿಯಾಗಿದೆ. ಒಬ್ಬಟ್ಟು ಹೋಳಿಗೆ ಆದರೆ ಬೇಳೆ ಬೇಯಿಸು, ಬೆಲ್ಲ ಹಾಕು, ಕಾಯಿ ಸಿಕ್ಕಾಪಟ್ಟೆ ಈಸಿ ಇದೆ. ಯಾರಾದರೂ ಬಂದಾಗ ಸಡನ್ನಾಗಿ ಆರಾಮಾಗಿ ಮಾಡ್ಬೋದು. ಸಾಕು ಸವಿತಾ, ಇಷ್ಟು ಚಿಕ್ಕದಾಗಿ. ಓಕೆ, ಬನ್ನಿ. ಇವಾಗ ದೊಡ್ಡದಾಗಿ ಮಾಡ್ತಾರೆ, ನಾವು ಫಸ್ಟ್ ಟೈಮ್ ಮಾಡ್ತಿದ್ದೀವಲ್ವಾ. ಫಸ್ಟ್ ಟ್ರೈಯಲ್ಲೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಎಲ್ಲರೂ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಬನ್ನಿ. ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಓಕೆ, ಇವಾಗ ಹೋಳಿಗೆ ರೆಡಿ ಆಗಿದೆ ಸವಿತಾ. ಇವಾಗ ಹಂಚ್ ಮೇಲೆ ಹಾಕೋಣ. ನೋಡಿ ಸವಿತಾ, ಕಲರ್ಫುಲ್ ಆಗಿ ಸಖತ್ತಾಗಿ ಬಂದಿದೆ. ಓಕೆ, ಬನ್ನಿ. ಓಕೆ ನಂದಿನಿ, ಹಂಚು ಕಾದಿದೆ. ವಾವ್, ಸಖತ್ತಾಗಿ ಬಂದಿದೆ ಸವಿತಾ. ಇವಾಗ ಇದನ್ನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳೋಣ. ಎಷ್ಟು ಈಸಿ ಅಲ್ಲ, ಬೇಗನೆ ಫಾಸ್ಟ್ ಕ್ವಿಕ್ ಆಗ್ತಾ ಇದೆ. ಓಕೆ, ಎದೊಳ್ತಿದ್ಯಾ? ರೆಡಿ ಆಗಿದೆಯಾ? ವಾವ್, ಚೆನ್ನಾಗಿ ಬಂದಿದೆಲ್ಲ. ಎಷ್ಟು ಈಸಿಯಾಗಿ ಬಂತು. ಹೌದು ಸರಿ, ನೀಟಾಗಿ ಬಂದಿದೆ ಅಲ್ಲ. ನಂದಿನಿ, ಪರ್ಫೆಕ್ಟಾಗಿ ಬೆಂದಿದೆ. ಕ್ಯಾರೆಟ್ ಹೋಳಿಗೆ ರೆಡಿ ಆಗಿದೆ ಅಲ್ಲ. ಇವಾಗ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ನೋಡೋಣ ಬನ್ನಿ ಸವಿತಾ ಹೋಳಿಗೆನ. ಓಕೆ ಸವಿತಾ, ಇದನ್ನ ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡೋಣ. ಓಕೆ, ತುಂಬಾ ಈಸಿಯಾಗಿ, ತುಂಬಾ ಫಾಸ್ಟ್. ಕ್ಯಾರೆಟ್ ಎಷ್ಟು ಚೆನ್ನಾಗಿದೆ ಸವಿತಾ, ಒಳಗಡೆ ಎಲ್ಲ ನೋಡಿ ಸ್ಮೂತ್ ಆಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೋಡಿ ಸವಿತಾ, ಟೇಸ್ಟ್ ಮಾಡೋಣ, ಕೊಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಹೋಳಿಗೆ ಥರ ಚೆನ್ನಾಗಿ ಬಂದಿದೆ. ಓಕೆ, ಟೇಸ್ಟ್ ಮಾಡಿ. ಹೇಗಿದೆ ಸ್ವೀಟ್ ಎಲ್ಲ? ಪರ್ಫೆಕ್ಟಾ? ನೀವು ನೋಡಿ ಒಂದು ಸ್ವಲ್ಪ ಹೇಗಿದೆ ಸವಿತಾ? ವಾವ್, ತುಂಬ ಚೆನ್ನಾಗಿ ಬಂದಿದೆ ಸವಿತಾ. ಓಕೆ ಫ್ರೆಂಡ್ಸ್, ಇದು ಈ ರೀತಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಕ್ಯಾರೆಟ್ ಹೋಳಿಗೆನ ಈಸಿಯಾಗಿ ಮಾಡ್ಬೋದು. ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ತುಂಬಾ ಈಸಿ, ಬೇಗ ಮಾಡ್ಬೋದು, ಬೇಗ ಆಗುತ್ತೆ ಫ್ರೆಂಡ್ಸ್. ಓಕೆ, ಈ ಕ್ಯಾರೆಟ್ ಹೋಳಿಗೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್ ಬಾಯ್.